ಮಾಡ್ತಾರೆ. ಇಲ್ಲ, ಇದೊಂದು ಅದ್ಭುತವಾದ ಅನುಭವಪ, ಇದು ಯಾರಿಗೆ ಸಿಗಲಾರಂಥದ್ದು ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಶುಭಾಂಶು ಶುಕ್ಲಾ ಅವರ ಒಂದು ಅನುಭವ ಸಹಿತ ನಮಗೆ ಹೆಲ್ಪ್ ಆಗ್ತಾ ಇರ್ತಾವೆ. ಒಂದು ವೈಜ್ಞಾನಿಕವಾಗಿ ಅಭ್ಯಾಸ ಮಾಡೋದು ಸಹಿತ ನಮ್ಗೆ ಹೆಲ್ಪ್ ಆಗ್ತಾ ಇರ್ತಾವೆ. ಅದೇನು ಆಗ್ಬೋದು ಎಂತು ಏನು ಅಂತೇಳಿ ಎಲ್ಲದನ್ನು ನಾವು ಲೆಕ್ಕಾಚಾರದಿಂದ ಲಾಭ ದೃಷ್ಟಿ ನೋಡುವುದಿರೋದಿಲ್ಲ. ಬಟ್ ಇದ್ರ ಲಾಭದ ಅಂಶ ಇಲ್ಲ ಅಂತ ಅಲ್ಲ, ಸ್ವಲ್ಪ ಟೈಮ್ ತೊಳ್ಬೋದು. ಬಟ್ ಈಗ ಹೊಂಟಿದ್ದು ಹೋಗಿದ್ದು ನಿಜವಾಗಿ ಭಾರತಕ್ಕೆ ಒಂದು ಹೆಮ್ಮೆ ಪಡುವಂಥ ವಿಷಯನ, ಅದು 2 ಮಾಸ ಇಲ್ಲ. ಆದರೆ ಅಲ್ಲಿ ಏನೇನು ಮಾಡಬಹುದು ಅನ್ನೋದು ಮಾತ್ರ ಇನ್ನೂ ಕುತೂಹಲ ನಮಗೆ ಇದ್ದೇ ಅದ. ಯಾಕಂದ್ರೆ ಈ ಯೋಜನೆ ಬಗ್ಗೆ ಪಕ್ಕ ಭಾಳಷ್ಟು ಜನರಿಗೆ ವೈಜ್ಞಾನಿಕದ ಬಗ್ಗೆ ಜ್ಞಾನ ಇಲ್ಲದಕ್ಕಾಗಿ, ತಿಳುವಳಿಕೆ ಕಡಿಮೆ ಇರೋದಕ್ಕಾಗಿ ಈ ಒಂದು ಏನಪ್ಪ ಅಂತಂದ್ರೆ ಏನು ಮಾಡ್ಬೋದು ಇವರು ಅಂತೇಳಿ, ಆ ಒಂದು ಪ್ರಯೋಗದಲ್ಲಿ ಏನೇನು ನಡೀಬೋದು ಅಂತೇಳಿ. ಒಟ್ಟಿನಲ್ಲಿ ಜ್ಞಾನ ಇದೆ ಅಂತಲ್ಲ, ಮನುಕುಲಕ್ಕೆ ಹೆಲ್ಪ್ ಆಗುವಂಥ ಒಂದು ಜ್ಞಾನದ ಪ್ರಯೋಗ ಅಲ್ಲಿ ಆಗುವಂಥದ್ದು ಅಲ್ಲಿ ಮಾಡಿ ಅದು ಮಾನವ ಕೂಡ ಅಂದರೆ ಏನು ಪರಿಣಾಮ ಮಾಡ್ಬೋದು ಅನ್ನೋಂಥ ಪ್ರಯತ್ನವನ್ನು ಮಾಡುವಂಥದ್ದು ಈ ಒಂದು ಸಾಹಸ. ಇದರಲ್ಲೇ ಇನ್ನುಳಿದ 3 ದೇಶಗಳ ಜನ ಕೂಡಿದ್ದಾರೆ. ಈಗ ನಿಮಗೆ ಹೇಳಿದಂಗೆ ಅಮೆರಿಕದ ಪೆಗ್ಗಿ ವಿಲ್ಸನ್ನ ಕಮಾಂಡರ್ ಇದ್ದರವರು ಇದ್ದಾರೆ. ಪೋಲೆಂಡ್ದ ಸರ್ವೋಷ್ ವೋಜ್ನೆಸ್ಕಿ ವಿಷ್ಣಿ ಉಪಾಸ್ಕಿ ಯೋಜನಾ ತಜ್ಞರು ಅವರು. 2ನೇದಾಗಿ ಮುಂದೆ ಹಂಗರಿಯ ಟರ್ಬೋ ಕಾಫು ಯೋಜನಾ ತಜ್ಞರು. ಹಿಂಗೆ ಒಳ್ಳೆಯ ಅಭ್ಯಾಸಗಳಂಥ ಇವ್ರ ಜೊತೆಗಾರ 3 ಜನ ಅವರು ಅವ್ರ ಜೊತೆಗೆ ಆಕಾಶದಲ್ಲಿ ಅಭ್ಯಾಸ ಮಾಡುವಂಥದ್ದು, ಜನಕ್ಕೆ ಅನುಕೂಲ ಆಗುವಂಥದ್ದು, ಅಥವಾ ಈ ಬೆಳೆಗಳ ಮೇಲಾಗಿರ್ಬೋದು, ಮತ್ತೊಂದು ವಿಷಯ